ಅವರ ಸಿಚುವೇಶನ್ ಸ್ವಲ್ಪ ಬೇರೆ ಇದೆ. ಅವರ ಮುಂದೆ ಇರೋದು ಒಂದು ಹೊಸ ಥರದ ಚಾಲೆಂಜ್. ಪಾಕಿಸ್ತಾನ ಕೂಡ ಟೂರ್ನಮೆಂಟ್ನ ಗೆಲುವಿನಿಂದಲೇ ಶುರು ಮಾಡಿದೆ. ಓಮನ್ ವಿರುದ್ಧ ಒಂದು ಡಾಮಿನೆಂಟ್ ವಿಕ್ಟರಿ ಸಾಧಿಸಿದ್ದಾರೆ. ಆದರೆ ಒಂದು ದೊಡ್ಡ ಆದ್ರೆ ಇದೆ. ಅವರ ಇಬ್ರು ಕೀ ಪ್ಲೇಯರ್ಸ್ ಬಾಬರ್ ಆಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ತಂಡದಲ್ಲಿಲ್ಲ. ಇದು ಅವರ ಬ್ಯಾಟಿಂಗ್ ಲೈನಪ್ಗೆ ಒಂದು ದೊಡ್ಡ ಪರೀಕ್ಷೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಪಾಕಿಸ್ತಾನದ ಯಶಸ್ಸು ಯಾರ್ಮೇಲ್ ಡಿಪೆಂಡ್ ಆಗಿದೆ? ಫಸ್ಟ್, ಶಾಹೀನ್ ಶಾ ಅಫ್ರಿದಿ. ಹೊಸ ಬಾಲ್ನಲ್ಲಿ ಶುರುವಲ್ಲೇ ವಿಕೆಟ್ ತೆಗೆಯೋದ್ರಲ್ಲಿ ಇವ್ರು ಎಕ್ಸ್ಪರ್ಟ್. ಇನ್ನು ಮಿಡಲ್ ಆರ್ಡರ್ನ ಜವಾಬ್ದಾರಿ ಕ್ಯಾಪ್ಟನ್ ಸಲ್ಮಾನ್ ಆಗಾ ಮೇಲಿದೆ. ಜೊತೆಗೆ ಫಕರ್ ಜಮಾನ್ರಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಂಥ ದೊಡ್ಡ ಮ್ಯಾಚ್ಗಳಲ್ಲಿ ಪರ್ಫಾರ್ಮ್ ಮಾಡಲೇಬೇಕು. ಸರಿ, ಈಗ ಎರಡೂ ಟೀಮ್ಗಳನ್ನ ಸೈಡ್ ಬೈ ಸೈಡ್ ಇಟ್ಟು ನೋಡಿದ್ರೆ ಏನನ್ಸುತ್ತೆ? ನೋಡಿ, ಎರಡೂ ಟೀಮ್ಗಳು ಗೆಲುವಿನೊಂದಿಗೆ ಶುರು ಮಾಡಿವೆ, ಅದು ಕಾಮನ್. ಆದರೆ ಭಾರತ ಒಂದು ಸೆಟಲ್ಡ್ ಸ್ಟ್ರಾಂಗ್ ಯೂನಿಟ್ ಥರ ಕಾಣ್ತಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೀ ಪ್ಲೇಯರ್ಸ್ ಇಲ್ಲದೆ ಒಂದು ಹೊಸ ಕಾಂಬಿನೇಷನ್ ಟ್ರೈ ಮಾಡ್ತಿದೆ. ಈ ವ್ಯತ್ಯಾಸ ಮ್ಯಾಚ್ ಮೇಲೆ ಹೇಗೆ ಎಫೆಕ್ಟ್ ಆಗ್ಬೋದು ಅದನ್ನ ಕಾದು ನೋಡ್ಬೇಕಷ್ಟೇ.